ತಿಳಿಯದೆ ತತ್ತರಿಸುತ್ತಿರುವಂತಹ ವೇಳೆಯಲ್ಲಿ ಕೇಳಿಸಿಕೊಂಡ ಗೋವಚನ ಅದನ್ನೇ ಆಧಾರವಾಗಿರಿಸಿಕೊಂಡು ಭಕ್ತಿಯಿಂದ ನುಡಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯ ತಾಯಿ. ಬಟ್ಟೆ ಅರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯ ಅನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ಈ ಪ್ರತ್ಯಕ್ಷ ಮಾರ್ಗದಿಂದ ನಮ್ಮನ್ನು ಅಳಿಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆಯಿಂದೀಯ ಧೈರ್ಯ ಮಾನಸರು ನಾವಾಗಿದ್ದೇವೆ. ಆದ್ರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳಿದು ನಮ್ಮನ್ನು ರಕ್ಷಿಸಬೇಕಮ್ಮ. ಅಮ್ಮ, ಜಯತ್ವ ಜಯತ್ವ ಆದಿಮಾಯಿ. ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮ ಮೂವರ ಜನ್ಮ. ಜನನಕ್ಕೆ ಕಾರಣರು ಯಾರೆಂಬುದಾಗಿ ಪರಿತಪಿಸುವ ವೇಳೆಯಲ್ಲಿ ಓಂಕಾರವೆಂಬ ನಿನಾದ ಮಾತ್ರದಿಂದ ನಮ್ಮ ಕಣ್ಣಿಗೆ ಗೋಚರರಾದವರು ತಾವು. ಜನನಕ್ಕೆ ಮೂಲ ಸ್ವರೂಪದ ನಿದ್ದವಳು ಎಂಬುದರಿಂದ ಜನನಿ ಎಂಬುದಾಗಿ ಸಂಬೋಧಿಸಿದ್ದೇವೆ. ಯಾತಕ್ಕೆ ಜನ್ಮವನಿದ್ದೆ ನಾವು ಮಾಡಬೇಕಾದ ಕಾರ್ಯವಾದರೂ ಏನು? ಸಕಲವನ್ನು ತಿಳಿಯುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮ ಮೂವರನ್ನು ರಕ್ಷಿಸಬೇಕಪ್ಪ. ಜಯ ಜಯ ಆದಿಮಾಯ. ವಿಶಾಲವಾದ ಜಲರಾಶಿಯ ಮಧ್ಯದಲ್ಲಿ ಹುಟ್ಟಿಕೊಂಡವರನ್ನು ಕಣ್ಣು ತೆರೆದು ನೋಡಿದವು ಎಂದಾದರೆ ನಿನ್ನ ನಿರಾವರಣೆಯಾದಂತಹ ನಿನ್ನನ್ನು ಕಂಡ ಕ್ಷಣವೇ ನೀನೇ ನಮ್ಮ ತಾಯಿ ಎನ್ನುವುದನ್ನು ಅರ್ಥ ಮಾಡಿಕೊಂಡವರಿದ್ದೇವೆ. ನೀನಲ್ಲದೆ ಅನ್ಯರಾರಿಗಳು ನಮಗೆ ಅಜ್ಞಾನಿಗಳಾದ ನಮಗೆ ಸುಜ್ಞಾನವನ್ನು ಒದಗಿಸಿ ನಮ್ಮ ಮೂವರನ್ನು ಉತ್ತರಿಸಬೇಕಮ್ಮ. ತುಂಬಿದ ಅಂಬುದಿಯ ಮಧ್ಯದಲ್ಲಿ ದಿಕ್ಕು ಕಾಣದೆ ಕಣ್ಣೀರು ಹರಿಸುತ್ತಿರುವ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಸತ್ತೈರ್ಯವನ್ನು ತಾಳಿ. ಇದು ಅಭಯಪ್ರದಳಾಗಿದ್ದೇನೆ. ನಿರಾಕಾರಳು, ನಿರ್ಗುಣಳು, ಆದಿ ಮಧ್ಯಂತರ ಹಿತಳಾಗುವ ನಾನೇ ನಿಮ್ಮ ಜನರು. ಮುಂದಕ್ಕೆ ನಿಮ್ಮನ್ನು ಕರೆಯುವರೆ ಒಂದೊಂದು ಹೆಸರನ್ನೆನಿಸಿಕೊಂಡಿದ್ದೇನೆ. ಗೌರವರ್ಣದಿಂದ ಕೂಡಿರುವಂತಹ ನೀನೇ ಬ್ರಹ್ಮ, ಧನ್ಯನಾದೆ. ನೀಲವರ್ಣದಿಂದ ಕಂಗೊಳಿಸುವಂತಹ ನೀನೇ ವಿಷ್ಣು, ಕೃತಾರ್ಥನಾದೆ. ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶನಾದಂತಹ ನೀನೇ ಮಹೇಶ್ವರ. ನಿಮ್ಮಿಂದ ಮುಂದಕ್ಕೆ ಬರವಾದಂತಹ ಕಾರ್ಯಗಳಾಗಬೇಕಿದೆ ಮಕ್ಕಳೇ. ಏನಮ್ಮ? ಬೋಧಕಲ್ಪದಿ ಲಯವಾದ ಪ್ರಪಂಚವನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಸೃಷ್ಟಿಯನ್ನು ಮಾಡಿದ್ದೀರಿ. ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಧರಿಸುವುದಕ್ಕೆ ಗುಣವನ್ನು ಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜಸ ಗುಣಭರಿತರಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಂದ ವಿಷ್ಣು, ಸಾತ್ವಿಕ ಗುಣಭರಿತರಾಗಿ ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು ಮಗನೇ. ಮಹೇಶ್ವರ, ತಾಮಸ ಗುಣಭರಿತರಾಗಿ ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು ಕಂದ. ಓ ನನ್ನ ಮುದ್ದು ಮಕ್ಕಳೇ, ನಿಮಗೆ ಕೊಟ್ಟಂತಹ ಧರ್ಮ ಕಾರ್ಯವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿಕೊಂಡು ಬಂದಲ್ಲಿ ನಿಮ್ಮೆಲ್ಲರ ಪಾಲಿಗೆ ಶುಭದಾಯಕಿಯಾಗಿ ನಾನಿರುತ್ತೇನೆ ಮಕ್ಕಳೇ.